ಹಲೋ ಸ್ನೇಹಿತರೆ, ನಾನಿವತ್ತು ಮಿರಾಕಲ್ ಟ್ರೀ, ಈ ನುಗ್ಗೆ ಅಥವಾ ಡ್ರಮ್ ಸ್ಟಿಕ್ ಏನಿದೆ ಅದ್ರ ಬಗ್ಗೆ ನಿಮಗೆ ಹೇಳಲಿಕ್ಕೆ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಇದನ್ನ ಮಿರಾಕಲ್ ಟ್ರೀ ಅಂತ ಯಾಕೆ ಕರೀತಾರೆ ಅಂತ ನನಗೆ ಇವತ್ತು ಅರ್ಥ ಆಗ್ತಾ ಇದೆ. ನಾನು ಹಲವಾರು ಯೂಟ್ಯೂಬ್ಗಳಲ್ಲಿ ನೋಡಿದ್ದೆ, ಕೇಳಿದ್ದೆ ಈ ನುಗ್ಗೆ ಚಮತ್ಕಾರವನ್ನು. ಯಾಕೆ ಅಂತಂದರೆ, ಯಾರಾದರೂ ನೀವು ತೋಟಗಾರಿಕೆ ಮಾಡಬೇಕು ಅಂತಿದ್ದೀರಾ, ನಿಮ್ಮ ತೋಟದಲ್ಲಿ ನೀರಿನ ಉತ್ಪತ್ತಿ ಕಡಿಮೆ ಇದೆ, ನಾನು ಬೆಳೆ ಬೆಳಿಬೇಕು ಅಂದ್ಕೊಂಡ್ರೆ ನಿಮ್ಮ ತೋಟದಲ್ಲಿ ಮೊದಲು ನೀವು ಹಾಕಬೇಕಾದಂತಹ ಬೆಳೆ ಅಂದರೆ ಅದು ನುಗ್ಗೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಬೇರೆಯವರು ಕೂಡ ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿರಲಿಲ್ಲ. ನಾನು ಇದನ್ನು ಈಗ ಅನುಭವಿಸ್ತಾ ಇದ್ದೀನಿ, ಅದರ ಚಮತ್ಕಾರವನ್ನು. ಮೊದಲಿಗೆ ಸಂಶೋಧನೆ ಏನು ಹೇಳುತ್ತಂದರೆ, ಅದರಲ್ಲಿರೋ ಪೋಷಕಾಂಶಗಳು ವಿಟಮಿನ್ ಸಿ ಏನಿದೆ, ಇದು ಸುಮಾರು ಒಂದು 7 ಪಟ್ಟು ನಾವೇನು ಕಿತ್ತಲೆ ತಿಂತೀವಿ ಅದಕ್ಕಿಂತಲೂ 7 ಪಟ್ಟು ಹೆಚ್ಚಾಗಿದೆ. ವಿಟಮಿನ್ ಎ 10 ಪಟ್ಟು, ನಾವೇನು ಕ್ಯಾರೆಟ್ಸ್ ತಿಂತೀವಿ ಅದಕ್ಕಿಂತಲೂ 10 ಪಟ್ಟು ಹೆಚ್ಚಾಗಿ ಈ ನುಗ್ಗೆಯಲ್ಲಿ ನಾವು ಪಡಿಬೋದು. ಆಮೇಲೆ 17 ಪಟ್ಟು ಈ ಒಂದು ಕ್ಯಾಲ್ಸಿಯಂ ಏನಿದೆ, ಅದು ಹಾಲಲ್ಲಿ ನಾವು ಏನು ಪಡಿತೀವಿ ಅದಕ್ಕಿಂತಲೂ ಹೆಚ್ಚು 17 ಪಟ್ಟು ನಾವು ಇದರಲ್ಲಿ ನಾವು ನುಗ್ಗೆಯಲ್ಲಿ ಪಡ್ಕೋಬೋದು. ಆಮೇಲೆ ಪೊಟ್ಯಾಸಿಯಂ, ನಾವು ಏನು ಈ ಒಂದು ಬಾಳೆಹಣ್ಣು ತಿಂತೀವಿ, ಬಾಳೆಹಣ್ಣಲ್ಲಿ ಏನಿದೆ ಅದಕ್ಕಿಂತಲೂ ಒಂದು 9 ಪಟ್ಟು ಹೆಚ್ಚಾಗಿ ನಾವು ಈ ಒಂದು ನುಗ್ಗೆಯಲ್ಲಿ ನಾವು ಪಡಿತೀವಿ. ಆಮೇಲೆ ಈ ಒಂದು ಕಬ್ಬಿಣದ ಅಂಶ ಐರನ್ ಅದೇನಿದೆ 25 ಪಟ್ಟು ಈ ಸ್ಪಿನಾಚ್ ಅಂತ ಏನು ತಿಂತೀವಿ, ಆ ಸ್ಪಿನಾಚಲ್ಲಿ ಏನಿದೆ ಅದಕ್ಕಿಂತಲೂ 25 ಪಟ್ಟು ಹೆಚ್ಚಾಗಿ ಈ ನುಗ್ಗೆಯಲ್ಲಿ ನಾವು ಪಡಿತೀವಿ ನಾವು ತಿಂದಾಗ. ಆಮೇಲೆ ಈ ನುಗ್ಗೆಯನ್ನು ನಾವು ಯಾವ ರೀತಿ ಬಳಸ್ಬೋದು ಅಂತಂದರೆ, ನಿಮಗೆಲ್ಲ ಗೊತ್ತೇ ಇದೆ, ನುಗ್ಗೆಕಾಯಿ ತಿಂತೀರಾ, ಆಮೇಲೆ ನುಗ್ಗೆ ಬೀಜ ಕೂಡ ತಿಂತೀರಾ, ನುಗ್ಗೆ ಎಲೆ ಕೂಡ, ನುಗ್ಗೆ ಎಲೆಯನ್ನು ನೀವು ಬಸ್ಸಾರು ಮಾಡಿಕೊಂಡು ಸಾರಿನ ರೂಪದಲ್ಲಿ ಮತ್ತು ಪಲ್ಯದ ರೂಪದಲ್ಲಿ ತಿನ್ಬೋದು. ಈ ನುಗ್ಗೆ ಎಲೆಯನ್ನು ಸೂಪ್ ಮಾಡ್ಕೊಂಡು ಕೂಡ ನೀವು ಸೇವಿಸ್ಬೋದು. ಆಮೇಲೆ ಈ ನುಗ್ಗೆ ಎಲೆಯನ್ನು ನೀವು ಒಣಗಿಸಿ ಪುಡಿ ಮಾಡ್ಕೊಂಡು ಇಟ್ಕೊಂಡು ಸುಮಾರು ದಿನಗಳ ಕಾಲ, ಅದು ನಾವು ಯಾವುದೇ ಒಂದು ಪ್ರಿಸರ್ವೇಟಿವ್ಸ್ ಬಳಸದೆ ನಾವೇನು ರೂಮ್ ಟೆಂಪ್ರೇಚರ್ ಇಟ್ಕೊತೀವಿ ಆ ಥರ ಇಟ್ಕೊಂಡು ಸುಮಾರು ಒಂದು 2-3 ತಿಂಗಳು ಇಟ್ಕೊಂಡು ನಾವು ಬಳಸ್ಕೋಬೋದು. ನಮ್ಮ ಆರೋಗ್ಯ ವೃದ್ಧಿಯನ್ನು ಮಾಡುತ್ತೆ. ಇದರಲ್ಲಿ ಇನ್ನೂ ಏನು ಅಂಶಗಳು ತುಂಬ ಚೆನ್ನಾಗಿದ್ದಾವೆ ಅಂತಂದರೆ, ನಮ್ಮ ಚರ್ಮದ ಮತ್ತು ಕೂದಲಿನ ಆರೋಗ್ಯಕ್ಕೆ ಬೇಕಾದಂಥ ಅಂಶಗಳು ಕೂಡ ಈ ಒಂದು ನುಗ್ಗೆಯಲ್ಲಿ ಹೇರಳವಾಗಿದ್ದಾವೆ. ಆಮೇಲೆ ಇದರಲ್ಲಿ ಲೋ ಶುಗರ್ ಇರೋದಕ್ಕೋಸ್ಕರ ಏನು ಡಯಾಬಿಟಿಸ್ ಇದ್ದಾರೆ ಅಂಥವ್ರು ಕೂಡ, ಡಯಾಬಿಟಿಕ್ ಪೇಷಂಟ್ ಕೂಡ ಇದನ್ನು ಆರಾಮಾಗಿ ತಿನ್ಬೋದು. ಆಮೇಲೆ ಇದು ನಮಗೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ. ಆಮೇಲೆ ನಮಗೆಲ್ಲ ಏನು ಗ್ಯಾಸ್ಟ್ರಿಕ್ ಇದೆ ಅಂಥವ್ರು ಕೂಡ ಇದನ್ನು ಆರಾಮಾಗಿ ಸೇವಿಸ್ಬೋದು. ಒಟ್ಟು ನಮ್ಮ ದೇಹದ ಸಂಪೂರ್ಣ ಅಂದರೆ ನಮ್ಮ ಪಚನ ಕ್ರಿಯೆ ಕೂಡ ಇದು ಸಹಾಯ ಮಾಡುತ್ತೆ ನಾವು ತಿನ್ನೋದ್ರಿಂದ ಈ ನುಗ್ಗೆಯನ್ನು. ಈಚೆಗೆ ನಮ್ಮ ದೇಹದ ಸಂಪೂರ್ಣ ಆರೋಗ್ಯಕ್ಕೆ ಬೇಕು, ಮತ್ತು ಮಣ್ಣಿನ ಆರೋಗ್ಯವನ್ನು ಇದು ಚೆನ್ನಾಗಿ ಕಾಯುತ್ತೆ. ಬೇರೆ ಬೆಳೆಗಳಿಗೂ ಪೂರಕವಾಗಿದೆ ಈ ಬೆಳೆ. ಅದಕ್ಕೋಸ್ಕರ ದಯವಿಟ್ಟು ಬೆಳೆಯಿರಿ ನುಗ್ಗೆಯನ್ನು.